ಆಮೇಲೆ ಈಗ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾವ ತರ ಯೂಸ್ ಮಾಡ್ಬೇಕು, ಏನಕ್ಕೆ ಯೂಸ್ ಮಾಡ್ಬೇಕು, ಯಾವಾಗ ಯೂಸ್ ಮಾಡ್ಬೇಕು, ಎಷ್ಟು ಸಲ ಯೂಸ್ ಮಾಡ್ಬೇಕು ಅಂತ. ಸನ್ಸ್ಕ್ರೀನ್ ಯಾಕೆ ಯೂಸ್ ಮಾಡ್ಬೇಕು, ಎಷ್ಟು ಇಂಪಾರ್ಟೆನ್ಸ್ ಅಂತ ಅಂದ್ಬಿಟ್ಟು. ಸೊ ಸನ್ಸ್ಕ್ರೀನ್ ಈಗ ನೋಡಿ, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ನಿಮ್ಮ ಎಕ್ಸ್ಪೋಜರ್ಸ್ ಮೇಲೇನೂ ಡಿಪೆಂಡ್ ಆಗುತ್ತೆ. ನಾನೇನು 100% ಎವ್ರಿ ಡೇ ನೀವು 2 to 3 ಟೈಮ್ಸ್ ಯೂಸ್ ಮಾಡಲೇಬೇಕು ಅಂತ ಹೇಳಲ್ಲ, ಬಿಕಾಸ್ ಪ್ರಾಕ್ಟಿಕಲ್ ಆಗಿನೂ ನಾವು ಯೋಚನೆ ಮಾಡಬೇಕು. ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಮ್ಗೆ ಎಷ್ಟು ಸನ್ ಎಕ್ಸ್ಪೋಜರ್ ಇದೆ, ಆರ್ ನಾವು ಎ ಸಿನಲ್ಲಿ ಜಾಸ್ತಿ ಹೊತ್ತು ಕುತ್ಕೊತಾ ಇದೀವ. ಸೊ ಇದೆಲ್ಲ ಎಕ್ಸ್ಪೋಜರ್ಸ್ ಮೇಲೆ ನಾವು ವಿ ಹ್ಯಾವ್ ಟು ನಮ್ಮ ಸ್ಕಿನ್ ಕೇರ್ ರೊಟೀನ್ ಅನ್ನೋದು ಡಿಪೆಂಡ್ ಆಗುತ್ತೆ. ಒನ್ ಸ್ಕಿನ್ ಕೇರ್ ನಾನು ಯೂಸ್ ಮಾಡೋದು ನಿಮಗೆ ಸೂಟ್ ಆಗಲ್ಲ ಆ್ಯಂಡ್ ವೈಸ್ ವರ್ಸ. ಸೊ ನಮ್ಮದು ಸ್ಕೆಡ್ಯೂಲ್, ನಮ್ಮದು ಎಕ್ಸ್ಪೋಜರ್ಸ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಏಜ್ ಮೇಲೇನು ಡಿಪೆಂಡ್ ಆಗುತ್ತೆ. ಸೊ ಸಪೋಸ್ ನಿಮಗೆ ಫುಲ್ ಡೇ ನೀವು ಔಟ್ ಅಂಡರ್ ದ ಸನ್ ಇದೀರ ಅನ್ಕೋರಿ, ನಿಮ್ಗೆ ಫೀಲ್ಡ್ ವರ್ಕ್ ಇದೆ ಆ್ಯಂಡ್ ಯು ಗೋಯಿಂಗ್ ಔಟ್ ಆ್ಯಂಡ್ ಅಬೌಟ್, ದೆನ್ ಇವಾಗ ಸನ್ಸ್ಕ್ರೀನ್ಸ್ ಹಾಕೊಂಡಿದ ತಕ್ಷಣ ಆಕ್ಟಿವೇಟ್ ಆಗೋ ಸನ್ಸ್ಕ್ರೀನ್ಸ್ ಇದೆ. ಬಟ್ ಜನರಲಿ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಮುಂಚೆ, ನೀವು ಹೊರಗಡೆ ಹೋಗೋಕ್ಕೂ 15 ಮಿನಿಟ್ಸ್ ಮುಂಚೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋರಿ. ಆ್ಯಂಡ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ತುಂಬ ಜನ ಮಾಡೋದು ಕ್ವಾಂಟಿಟಿ ತುಂಬಾ ಕಡಿಮೆ ಹಾಕೊಂತಾರೆ. ಲೈಕ್ ನಾರ್ಮಲ್ ನಾವು ಮಾಯಿಶ್ಚರೈಸರ್ಸ್ ಬೇರೆ ಕ್ರೀಮ್ಸ್ ಹೇಗೆ ಹಾಕೊಂತೀವಿ ಅಷ್ಟು ಕ್ವಾಂಟಿಟಿ ಕಡಿಮೆ ಹಾಕೊಂತಾರೆ. ಸೊ ಅದೇನು ಯೂಸ್ ಆಗಲ್ಲ. ಸೊ ಸನ್ಸ್ಕ್ರೀನ್ಸ್ ಬಂದ್ಬಿಟ್ಟು 2 full finger lengths ಫಾರ್ ಫೇಸ್ ಅಂಡ್ ನೆಕ್ ಯೂಸ್ ಮಾಡ್ಕೋಬೇಕು. ಸೊ ದಟ್ ಈಸ್ ಅಬೌಟ್ ದ ಕ್ವಾಂಟಿಟಿ. 15 ಮಿನಿಟ್ಸ್ ಮುಂಚೆ ನೀವು ಅಪ್ಲೈ ಮಾಡ್ಕೋರಿ. ದೆನ್ ಒನ್ಸ್ ಯು ಸ್ಟೆಪ್ ಔಟ್, ನಿಮಗೆ ಫುಲ್ ಡೇ ನೀವು ಹೊರಗಡೆ ಇದ್ದೀರಿ ಅಂತಂದ್ರೆ ಅಟ್ಲೀಸ್ಟ್ ಒನ್ಸ್ ಇನ್ 3 hours ಟಚ್ ಅಪ್ ಮಾಡ್ಕೊಳ್ಳಿ. ಮತ್ತೆ ಸಿಮಿಲರ್ ಕ್ವಾಂಟಿಟಿ ಯು ಹ್ಯಾವ್ ಟು ಅಪ್ಲೈ ಅಗೇನ್. ಇಲ್ಲ ಪ್ರಾಕ್ಟಿಕಲಿ ಐ ಕಾಂಟ್ ಡೂ ಇಟ್ ಅಂದ್ರೆ ಅಟ್ಲೀಸ್ಟ್ ಒಂದು ವೈಡ್ ಡ್ರಿಮ್ ಹ್ಯಾಟ್ ಹಾಕೋಬೇಕು, ಗಾಗಲ್ಸ್ ಹಾಕೋಬೇಕು, ಇಲ್ಲ ಡಿಫ್ರೆಂಟ್ ಮೆಥಡ್ಸ್ ಆಫ್ ಪ್ರೊಟೆಕ್ಷನ್ ನೋಡ್ಕೋಬಹುದು. ಬಟ್ ವೆನ್ ಯು ಡೈರೆಕ್ಟ್ ಸನ್ ಎಕ್ಸ್ಪೋಜರ್ ಆಗ್ತಿರುವಾಗ ಸ್ಕಿನ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಸೊ ಅದನ್ನ ಯಾವ ತರ ನೀವು ಪ್ರೊಟೆಕ್ಟ್ ಮಾಡ್ಕೊಂತೀರಾ ಅನ್ನೋದು ಇಟ್ ಈಸ್ ಅಪ್ ಟು ಯು ಆಲ್ಸೋ. ಹ್ಯಾಟ್, ಶೇಡ್ಸ್, ಸನ್ಸ್ಕ್ರೀನ್, ಫೇಸ್ ಮಾಸ್ಕ್, ಸ್ಕಾರ್ಫ್ಸ್, ಇವೆಲ್ಲ ಡಿಫ್ರೆಂಟ್ ಟೆಕ್ನಿಕ್ಸ್ ಟು ಕವರ್ ಯೋರ್ ಸೆಲ್ಫ್. ಬಟ್ ಜನರಲಿ ಇಫ್ ಐ ಆಮ್ ಆನ್ ಅ ಬೀಚ್ ಆ್ಯಂಡ್ ಗೆಟಿಂಗ್ ಸನ್ ಎಕ್ಸ್ಪೋಸ್ಡ್, every 2.5 hours I reapply my sunscreen, and I would advise the same thing to you also. But suppose you are having an office day, so you apply your sunscreen when you ಹೊರಗಡೆ ಬಂತಿರುವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ಆಫೀಸ್ನಲ್ಲೇ ಕುತ್ಕೊಂತಾ ಇದ್ರ, ಜಾಸ್ತಿ ಸನ್ ಎಕ್ಸ್ಪೋಜರ್ ಇಲ್ಲ ಅಂತಂದ್ರೆ ಓಕೆ, 2 to 3 hours ನಲ್ಲಿ ಮತ್ತೆ ರೀಅಪ್ಲೈ ಮಾಡುವ ಅವಶ್ಯಕತೆ ಏನಿಲ್ಲ. ಬಟ್ ಆಫೀಸ್ನಲ್ಲಿ ನೀವು ವಿಂಡೋ ಹತ್ರ ಕುತ್ಕೊಂತಿದ್ದೀರಾ, ಹೊರಗಡೆ ಕುತ್ಕೊಂತಾ ಇದ್ದೀರಾ, ತುಂಬಾ ಬ್ಲೂ ಲೈಟ್ ಎಕ್ಸ್ಪೋಜರ್ ಇದೆ ಅಂತ, ಸ್ಕ್ರೀನ್ ಟೈಮ್ ಜಾಸ್ತಿ ಇದೆ ಅಂತಂದ್ರೆ ಒನ್ಸ್ ಇನ್ 3 hours ಮತ್ತೆ ಸೊ ಡೈಲಿ 2 times ಅಟ್ಲೀಸ್ಟ್ ರೀಅಪ್ಲೈ ಮಾಡ್ಕೋಬೇಕಾಗುತ್ತೆ. ಕೇಳಲಿಕ್ಕೆ ತುಂಬಾ ಜಾಸ್ತಿ ಅನ್ಸುತ್ತೆ, ಬಟ್ ಒನ್ಸ್ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 2 weeks ನಲ್ಲಿ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯುವರ್ ರೂಟೀನ್. ಬಟ್ ಬ್ಲೂ ಲೈಟ್ ಎಕ್ಸ್ಪೋಜರ್ ಇಲ್ಲ, ನಾನು ಎ ಸಿನಲ್ಲಿ ಜಾಸ್ತಿ ಕುತ್ಕೊಂತೀನಿ ಅಂತಂದ್ರೆ ನೀವು ಮಾಯಿಶ್ಚರೈಸರ್ ತಿರ್ಗಾ ಅಪ್ಲೈ ಮಾಡ್ಕೋಬೇಕಾಗುತ್ತೆ, ಸೊ ದಟ್ ಯುವರ್ ಸ್ಕಿನ್ ಇಸ್ ನಾಟ್ ಗೆಟಿಂಗ್ ಡ್ರೈಡ್ ಔಟ್. ಸೊ ಸನ್ಸ್ಕ್ರೀನ್ ಸಿಂಪಲ್ ರೂಲ್ಸ್: ಕ್ವಾಂಟಿಟಿ 2 finger lengths ಆಫ್ ಸನ್ಸ್ಕ್ರೀನ್ ನಿಮ್ಮ ಫೇಸ್ಗೆ, ನೆಕ್ಗೆ ಯೂಸ್ ಮಾಡ್ಕೋಬೇಕು. ಒನ್ಸ್ ಆರ್ ಟ್ವೈಸ್ ನಿಮ್ದು ಎಕ್ಸ್ಪೋಜರ್ ಮೇಲೆ ಡಿಪೆಂಡ್ ಆಗುತ್ತೆ, ರೀಅಪ್ಲೈ ಮಾಡ್ಕೋಬೇಕು. SPF 50 ಸನ್ಸ್ಕ್ರೀನ್ ಅನ್ನು ನೋಡ್ಕೊರಿ. PA 3+ ಆರ್ ಮೋರ್ ಜಾಸ್ತಿ ಇರೋದನ್ನ ನೋಡ್ಕೊಳ್ಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಯಾವ ಸನ್ಸ್ಕ್ರೀನ್ ಅಪ್ಲೈ ಮಾಡೋ ಇಷ್ಟ ಆಗುತ್ತೆ ಅದನ್ನ ಅಪ್ಲೈ ಮಾಡ್ಕೋಬೇಕು. ಬಿಕಾಸ್ ಜೆಲ್ ಸನ್ಸ್ಕ್ರೀನ್ಸ್, ಕ್ರೀಮ್ ಬೇಸ್ಡ್, ಸಿಲಿಕಾನ್ ಬೇಸ್ಡ್ ತುಂಬಾ ಸನ್ಸ್ಕ್ರೀನ್ಸ್ ಇರುತ್ತೆ. ಸೊ ನಿಮಗೆ ಯಾವುದು ಲೈಕ್ ಆದ್ರೆ ನೀವು ಅದನ್ನ ಅಪ್ಲೈ ಮಾಡ್ಕೋಬೇಕು.